ಯಾರು ಮಾಡ್ಕೊಡ್ತಾರ? ನಿಮ್ಮ ಅಮ್ಮ ಮಾಡ್ಕೊಡ್ತಾರ. ಗೊತ್ತಿದೆಯಾ ಅದು? ಎಷ್ಟು ಇವಾಗ ನಿಮ್ಮ ಮನೇಲಿ ನಿಮ್ಮ ಹಾಸಿಗೆ ಅಂತಲೂ ಹಾಸಲ್ಲ, ಕೌದೆಲ್ಲೇ ಮಲ್ಗೋದು, ಹಳೆ ಬಟ್ಟೆ ಯೂಸ್ ಮಾಡ್ಕೊಂಡು ಮಾಡೋದಂತ. ಓಕೆ ಹಾಂ, ತಪ್ಪ ಹೇಳಿ. ನಾವು ಹಳೆ ಬಟ್ಟೆಯಿಂದ ಜೋರಾಗಿ ಹೇಳ್ಬೇಕು. ಹಳೆ ಬಟ್ಟೆಯಿಂದ ನಾವು ಡಸ್ಟರ್ ಮಾಡ್ತೀವಿ. ಉಳಿದ ಸ್ಯಾರಿಲೆಲ್ಲ ನಾವು ಚೀಲ ಹೊಲಿತೀವಿ, ಮ್ಯಾಟ್ ಹೊಲಿತೀವಿ. ಮತ್ತೆ ಮ್ಯಾಟ್ ಮತ್ತು ಡಸ್ಟರ್ ಅಷ್ಟೇನೆ? ನಿಮ್ಮ ಶಾಲೆಗೆ ನೀವೇ ಮಾಡ್ಕೊಂಡು ಬರೋದು? ಮ್ಯಾಟ್ ಹೊಲಿತೀವಿ. ಮ್ಯಾಟ್ ಎಲ್ಲ ಅದರಿಂದ ಎಷ್ಟು ಯೂಸ್ ಆಯ್ತಲ್ವಾ? ತುಂಬ ಯೂಸ್ ಆಗಿದೆ. ಓಕೆ ಪಾಪ ಹೇಳಮ್ಮ, ಇವಾಗ ನಮ್ಮ ಸೆಷನ್ನಿಂದ ನಿಮಗೆ ಏನೇನು ಯೂಸ್ ಆಯಿತು? ಸರ್, ಅಂದರೆ ನಮಗೆ ವೇಸ್ಟ್ ಬಟ್ಟೆಗಳು, ಈಗ ಮನೇಲಿ ವೇಸ್ಟ್ ಬಟ್ಟೆಗಳಿದ್ರೆ ಅದನ್ನು ಬಳಸ್ಕೊಂಡು, ಅಂದರೆ ಎಸೆಯ ಬದಲು ಬಳಸ್ಕೊಂಡು ಹಾಸಿಗೆಗಳನ್ನ ಮಾಡ್ಬೋದು, ದಿಮ್ಗಳನ್ನ ಮಾಡ್ಬೋದು, ಬ್ಯಾಗ್ಗಳನ್ನ ರೆಡಿ ಮಾಡ್ಕೋಬೋದು, ಮತ್ತು ಮ್ಯಾಟು, ಕಾಲರ್ಸೋ ಮ್ಯಾಟ್ಗಳನ್ನ ರೆಡಿ ಮಾಡ್ಕೋಬೋದು. ಮತ್ತು ಇದು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಅಂತ ಹೇಳಿದಾರಲ್ವಾ, ಕುಡಿಯುವ ನೀರಿನ ಬಾಟ್ಲುಗಳನ್ನು ಸ್ಟೀಲ್ ಬಾಟ್ಲು ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಯೂಸ್ ಮಾಡಬಾರ್ದು. ಮನೆಗೆ ಬಾಟ್ಲುಗಳನ್ನ ಎಲ್ಲಿ ಬೇಕಲ್ಲಿ ಎಸೆಯೋದು ಅದೆಲ್ಲ, ಅಂದರೆ ಸರ್ ಅದು ಬೇಗ ಕರಗಲ್ವಲ್ಲ, ಅದೇನೇ ಆದರೂ ಅಲ್ಲೇ ಇರುತ್ತೆ, ಅದು ಕರಗಲ್ಲ ಬೇಗ ಜಾಸ್ತಿ, ಅದು ಹಂಗೆ ಇದ್ದು ಮತ್ತೆ ಮಾಲಿನ್ಯ ಉಂಟಾಗೋದು ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ತುಂಬ ಅವಾಯ್ಡ್ ಮಾಡಬೇಕು, ಪ್ಲಾಸ್ಟಿಕ್ಗಳನ್ನ ತುಂಬ ಅವಾಯ್ಡ್ ಮಾಡಬೇಕು. ನಾವು ಪ್ಲಾಸ್ಟಿಕ್ಗಳಿಂದ ಅಂದರೆ ಕೆಲವೊಂದು, ಅಂದರೆ ನಮ್ಮ ಮನೇಲಿ ಮಾಡ್ತಾರೆ ಸರ್, ಅಂದರೆ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಬಳಸಿ ಮನೇಲಿ ಡೆಕೋರೇಷನ್ ಮಾಡೋಕ್ಕೂ ಬಳಸ್ತಾರೆ. ನಮ್ಮ ಮನೇಲಿ ನಮ್ಮ ಮಮ್ಮಿ ಮಾಡ್ತಾರೆ, ನಾವು ಮಾಡ್ತೀವಿ. ಬಟ್ಟೆಗಳನ್ನ ಯೂಸ್ ಮಾಡಿ ದಿಮ್ಗಳನ್ನ ಮಾಡ್ತಾರೆ, ವೇಸ್ಟ್ ಬಟ್ಟೆಗಳನ್ನ ಯೂಸ್ ಮಾಡಿ ದಿಮ್ಗಳನ್ನ ಮಾಡ್ತಾರೆ, ಹಾಸಿಗೆಗಳನ್ನ ಮಾಡ್ತಾರೆ ನಮ್ಮ ಮನೇಲಿ. ಅಷ್ಟೇ ಅಲ್ವಾ? ಅದಾದಮೇಲೆ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದೀವಲ್ಲ, ನೀವು ಮಾಡ್ತೀರಾ? ನಿಮ್ಮ ಏರಿಯಾದ ಜನಗಳಿಗೆ ಅನುಕೂಲ ಆಗೋದಕ್ಕೆ ಬಟ್ಟೆ ಬ್ಯಾಗ್ ಥರ, ಪ್ಯಾಂಟು ಇಲ್ಲ ಬ್ಲೌಸ್ ಏನಾದ್ರು ಕಿತ್ತೋಗಿರುತ್ತೆ, ಯೂಸ್ ಮಾಡೋಕ್ಕಾಗಲ್ಲ ಅಂಥದನ್ನ ನೀವು ಇಲ್ಲೇ ರಾಶಿ ಥರ ಕಸ ಹಾಕಿರ್ತಾರಲ್ಲ, ನಿಮ್ಮ ಕಣ್ಣಿಗೆ ಕಂಡಾಗ ಆ ಬ್ಯಾಗನ್ನು ಏನಾದ್ರು ಹೋಲ್ಕೊಂಡು ಬಂದು ಅಲ್ಲಿ ಗಿಫ್ಟಾಗಿ ಕೊಡ್ತೀರಾ? ಇಲ್ಲ ಸಿಕ್ಸ್ಬಿಡ್ತೀರಾ ಅಲ್ಲಿ, ಈ ಬ್ಯಾಗನ್ನು ಯೂಸ್ ಮಾಡಿ ಅಂತ? ಹಾಂ ಸರ್, ಮಾಡ್ತೀವಿ. ಅದು ನಿಮಗೇನು ಅನ್ನಿಸ್ತೆ ಬ್ಯಾಗ್ ಮಾಡೋದದು? ಅಂದರೆ ಅದರ ಬ್ಯಾಗ್ ಮಾಡಿದಾಗ ನಮ್ಗೆ ಆದರೆ ಈ ಥರ ಇವ್ರು ಕಸ ಹಾಕೋದು ಅವಾಯ್ಡ್ ಆಗುತ್ತೆ. ಈಗ ಆ ಕಡೆ ಈ ಕಡೆ ಎಲ್ಲ ಕಸ ಹಾಕೋದು ತುಂಬ ಜಾಸ್ತಿ ಅವಾಯ್ಡ್ ಆಗುತ್ತೆ. ಅದರಿಂದ ವಾಯು ಮಾಲಿನ್ಯದಿಂದ ನಮ್ಗೆ ಏನೇನು ಅನಾನುಕೂಲ ಆಗುತ್ತೆ ಸರ್? ಅಂದರೆ ಗಾಳಿಗಳಲ್ಲಿ ವಾಯು ಮಾಲಿನ್ಯ ಅಂದರೆ ಸ್ಮೆಲ್ಲು, ಸ್ಮೆಲ್ಲೆಲ್ಲ ನಾವು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ. ತುಂಬ ಹಲವಾರು ಕಾಯಿಲೆಗಳು ಬರುತ್ತೆ, ರೋಗಗಳು ಬರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರಲ್ಲ. ಓಕೆ ಅಮ್ಮ, ಥ್ಯಾಂಕ್ ಯು ಸರ್. ಸರ್, ಚಾನಲ್ ಹೆಸರೇನು? ಹೆಂಗ್ ಮಾಡ್ಬೇಕು ಅಂತ ಬ್ಯಾಗ್ಗಳು ಹೊಲಿಯೋದು, ಮತ್ತೆ ಕವಿತೆಗಳು ಹೊಲಿಯೋದು, ಮತ್ತೆ ಬ್ಯಾಗ್ ಹೊಲಿಯೋದು, ಅವೆಲ್ಲ ಮಾಡಿ ಇಟ್ಕೊಳ್ಳಿ. ಜೂನ್ 5ನೇ ತಾರೀಕಿಗೆ ಬರ್ತಾರಲ್ಲ, ಬಾಟಲಲ್ಲಿ ಚಾಕ್ಲೇಟ್ ಪೇಪರ್ ಎಲ್ಲ ಹಾರ ಮಾಡೋದು, ಬಾಟಲ್ಗಳೆಲ್ಲ ಬಣ್ಣಿ ಪೇಪರ್ ಅಂಟಿಸಿ ಡೆಕೋರೇಷನ್ ಮಾಡೋದು, ಅವೆಲ್ಲ ಮಾಡ್ಕೊಂಬಲ್ಲಿ. ಡಬ್ಬಗಳಿಗೆಲ್ಲ ಇಳಿಸ್ಬಿಟ್ಟು ಫ್ಲವರ್ ಹೂವ ಕಟ್ ಮಾಡ್ತಿರಲ್ಲ, ಅವೆಲ್ಲ ವಾಶ್ ಮಾಡ್ಕೊಂಡು ತಗೊಂಬನ್ನಿ. ಅದಕ್ಕೆಲ್ಲ ಅವ್ರು ಏನ್ ಮಾಡ್ತಾರೆ, ಪ್ರೈಸ್ ಕೊಡ್ತಾರೆ. ನೋಡ್ಬಿಟ್ಟಲ್ಲ ಒಳ್ಳೊಳ್ಳೆ ಪ್ರೈಸ್ ಕೊಡ್ತಾರಂತೆ. ಜೂನ್ ಕೊಡ್ತಾರಂತೆ. साइकिल कर सकते हैं, मतलब इतना कुछ सीखने के लिए मिला। सर ने भी बहुत कुछ बताया, आपने भी बहुत कुछ बताया, मतलब आपने दूसरी जगह से आकर हम लोग को इतना सिखा के दिया, इसलिए आपके लिए बहुत बहुत शुक्रिया, बहुत बहुत धन्यवाद। थैंक यू सो मच। वेलकम मैम।